ಫಲವನ್ನು ವ್ಯಕ್ತ ಮಾಡಿ ಈ ಸದನದ ಕರ್ತವ್ಯನೂ ಕೂಡ ಹೌದು. ಈ ಸಮಾಜಕ್ಕೆ ಯಾರು ಕೆಲಸ ಮಾಡಿದ್ದಾರೆ, ಅದು ರಾಜಕೀಯ ರಂಗದಲ್ಲಿರ್ಬೋದು, ಸಾಮಾಜಿಕ ಚಟುವಟಿಕೆ ಇರ್ಬೋದು, ವಿದ್ಯಾರಂಗದಲ್ಲಿರ್ಬೋದು, ಚಲನಚಿತ್ರ ಇರ್ಬೋದು, ಒಬ್ಬ ವಿಜ್ಞಾನಿಯಾಗಿರ್ಬೋದು, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೋ ಆ ಕೊಡುಗೆಯನ್ನು ನಾವು ನೆನಪು ಮಾಡಿಕೊಂಡು ಕೃತಜ್ಞತೆ ಅರ್ಪಿಸುವಂಥದ್ದು ಈ ಸದನಕ್ಕೆ ನಮಗೂ ಗೌರವ ಬರ್ತದೆ, ಅವ್ರಿಗೂ ಒಂದು ರೀತಿ ಗೌರವವನ್ನು ಸಲ್ಲಿಸುವಂಥದ್ದು ಆಗ್ತದೆ. ಇದನ್ನು ಮಾಡಬೇಕು. ಅದನ್ನು ತಾವು ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನ ಇವತ್ತು ಕಳೆದ ಅಧಿವೇಶನದ ಮಧ್ಯೆ ನಮ್ಮನ್ನು ಅಗಲಿದ್ದಾರೆ. ಮೊದಲನೇದಾಗಿ ಈ ಅಪರೂಪದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶ್ರೀ ಬೇಗಾನೆ ರಾಮಯ್ಯನವರು ಭಾಳ ವಿಶಿಷ್ಟವಾಗಿ ವಿಧಾನಸಭೆಯಲ್ಲೂ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಮಲೆನಾಡು ಪ್ರದೇಶದಲ್ಲಿ ಅವರನ್ನು ಬೋರ್ವೆಲ್ ರಾಮಯ್ಯ ಅಂತ ಕರೀತಾರೆ. ಮೊದಲು ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನೀವು ಒಂದು ಬೋರ್ವೆಲ್ ಕೊರೆಸ್ಬೇಕಾದ್ರೆ 250 ಜನ ಇರಬೇಕು. 250 ಜನ ಇದ್ದರೆ ಮಾತ್ರ ಬೋರ್ವೆಲ್ಲು. ಆದರೆ ಮಲೆನಾಡು ಪ್ರದೇಶದಲ್ಲಿ 4 ಮನೆ, 5 ಮನೆ, 1 ಮನೆ ಎಲ್ಲ ಇತ್ತು. ಅಲ್ಲಿ ಒಂದು ಬೋರ್ವೆಲ್ಲು ಕೊರ್ಸೋಕ್ಕಾಗಲೇ ಇಲ್ಲ. ಮಲೆನಾಡು ಪ್ರದೇಶದಲ್ಲಿ ಮೊದಲ ಬಾರಿಗೆ ಆ ಚಾಲೆಂಜನ್ನು ತೆಗೆದುಕೊಂಡು ತಿದ್ದುಪಡಿಯನ್ನು ತಂದು, ಕ್ಯಾಬಿನೆಟ್ಟಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಆ ಮಲೆನಾಡು ಪ್ರದೇಶದ ಜನಗಳಿಗೆ ನೀರನ್ನು ಕೊಟ್ಟಂಥ ಭಗೀರಥ ಇವತ್ತಿಗೂ ನೆನೆಸ್ಕೊತಾರೆ. ಅವರನ್ನು ಭಗೀರಥ ಅಂತ ನೆನೆಸ್ಕೊತಾರೆ. ಅವರು ವಿಧಾನಸಭೆಯಲ್ಲೂ ಕೂಡ ಒಳ್ಳೆಯ ಚರ್ಚೆಗಳನ್ನು ಮಾಡಿದ್ದಾರೆ. ಹಿಂದೆ ಬಸವಲಿಂಗಪ್ಪ ಇವರೆಲ್ಲ ಇದ್ದಾಗೂ ಕೂಡ ಒಳ್ಳೆಯ ವಾಗ್ಮಿಯಾಗಿ ಕೂಡ, ಸಾಹಿತ್ಯ ಪ್ರೇಮಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಪಾಂಡುರಂಗ ಪಾಟೀಲ್ರವರು ಕೂಡ ಕೃಷಿ ಮಾರುಕಟ್ಟೆಯ ನಿರ್ದೇಶಕರಾಗಿ 11ನೇ ವಿಧಾನಸಭೆಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು. 12 ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿ ಅವರು ಕೂಡ 18/6/25 ನಿಧನ ಆಗಿದ್ದಾರೆ. ಅವ್ರಿಗೂ ನನ್ನ ಸಂತಾಪ ಹೇಳ್ತಾ ಇದ್ದೀನಿ. ಅದೇ ರೀತಿ ಡೆರಿಕ್ ಅವರು 2008ರಲ್ಲಿ 13ನೇ ವಿಧಾನಸಭೆ 2ನೇ ಬಾರಿ ಪುನರ್ ನಿರ್ದೇಶಕಗೊಂಡಿದ್ದರು. ನಾವೇ ಅವ್ರನ್ನ ನಮ್ಮ ಪಾರ್ಟಿಯಿಂದ ನಾಮಿನೇಟ್ ಮಾಡಿದ್ದೀರಿ ಅಂತ ಅನಿಸುತ್ತೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಅದೇ ರೀತಿ ಎನ್ ರಾಜಣ್ಣ ಅವರು ಪ್ರಾಣಿದಯದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೂ ಕೂಡ ನಾನು ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ. ಡೇವಿಡ್ ಸೀಮನ್ಯೂನ್ ಅವರು ಕೂಡ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರ ಸೇವೆಯನ್ನು ಕೂಡ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಿಧನರಾಗಿದ್ದಾರೆ. ಅವರಿಗೆ ನಮ್ಮ ಸಂತಾಪವನ್ನು ನಾನು ಸೂಚನೆ ಮಾಡ್ತಾಯಿದ್ದೀನಿ. ಅದೇ ರೀತಿ ಎನ್ ತಿಪ್ಪಣ್ಣವರು ಭಾಳ ಹಿರಿಯ ಸದಸ್ಯರು. ಅವರು ರಾಜಕೀಯ ರಂಗದಲ್ಲಿ ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೆಲಸ ಮಾಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ನೇತೃತ್ವ ವಹಿಸಿ ಕೆಲಸ ಮಾಡಿದ್ದಾರೆ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಂಗಾಮಿ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವ್ರಿಗೂ ನನ್ನ ಸಂತಾಪ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇವ್ರನ್ನ ಯಾರೂ ವಿಜ್ಞಾನಿ ರಂಗದಲ್ಲಿ, ಅದರಲ್ಲೂ ಕರ್ನಾಟಕ ಜನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಉಪಗ್ರಹ ಭಾಸ್ಕರ್ 1, ಭಾಸ್ಕರ್ 2 ಈ ಥರದ ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಒಂದು ದೊಡ್ಡ ಲೇಔಟೇ ಇದೆ, ಇಸ್ರೋ ಲೇಔಟ್ ಅಂತೇಳಿ. ಭಾಳಷ್ಟು ವಿಜ್ಞಾನಿಗಳು ಅವ್ರ ಕಾಲದಲ್ಲೇ ಅದನ್ನು ಕೂಡ ಆಗಿದೆ. ಈ ಥರ ವಿಜ್ಞಾನ ರಂಗದಲ್ಲಿ ಭಾಳ ಹೆಸರನ್ನು ಮಾಡಿದಂಥ ಕಸ್ತೂರಿ ರಂಗನ್ ಅವರು, ಸರ್ಕಾರಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿನೂ ಕೂಡ ನಮ್ಮಲ್ಲಿ ಇವತ್ತು ಭಾಳಷ್ಟು ಚರ್ಚೆ ಆಗ್ತಾನೆ ಇರ್ತದೆ. ಆಗಾಗ ಕಸ್ತೂರಿ ರಂಗನ್ ವರದಿ ಅಂತೇಳಿ ಚರ್ಚೆನೂ ಕೂಡ ಆಗ್ತಾ ಇರ್ತದೆ. ಅವರಿಗೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ, ಮತ್ತು ಫ್ರೆಂಚ್ ಗಣರಾಜ್ಯದ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ಥರದ ವಿಜ್ಞಾನಿಗಳನ್ನು ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ಮಾಡಿದ್ರೆ ಅವರ ಹೆಸರು ಚಿರಸ್ಥಾಯಿಯಾಗಿರ್ತದೆ. ಅದಕ್ಕೆ ಅರ್ಹರಿದ್ದಾರೆ. ಇವರು 100% ಅರ್ಹರಿದ್ದಾರೆ. ಈ ಥರದವ್ರನ್ನ ನೆನಪು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗಬೇಕು.
ಮೆಸೇಜ್ ಹೋಗಬೇಕು ಒಂದು ವಿದ್ಯಾರ್ಥಿಗಳಿಗೆ, ಈ ಥರದ ವಿಜ್ಞಾನಿಗಳ ಬಗ್ಗೆ ಮೆಸೇಜ್ ಹೋಗಬೇಕು. ಆ ಥರ ಒಂದು ವಿಶ್ವವಿದ್ಯಾಲಯಕ್ಕೆ ಇವರು ಹೆಸರಿಟ್ಟರೆ ನಿಜಕ್ಕೂ ಕೂಡ ಅವರ ಸೇವೆಯನ್ನು ಮುಂದಿನ ನಮ್ಮ ವಿದ್ಯಾರ್ಥಿಗಳು ಜ್ಞಾಪಕ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಅನ್ನೋ ಮಾತನ್ನ ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪ ಅವರು ಕೂಡ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಬಂದಿದೆ. ಅವರು ನಮ್ಮ ಮಧ್ಯೆ ಇವತ್ತಿಲ್ಲ, ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತೀನಿ. MR ಶ್ರೀನಿವಾಸ ಮೂರ್ತಿಯವರು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಪದ್ಮವಿಭೂಷಣ ಪ್ರಶಸ್ತಿಗಳು ಬಂದಿದೆ. ಅವರು ಒಳ್ಳೆಯ ವಿಜ್ಞಾನಿ. ಇಂಥವ್ರನ್ನೆಲ್ಲ ನಾವು ನೆನಪನ್ನು ಮಾಡ್ಕೊಬೇಕಾಗ್ತೈತೆ. ನಾನು ಕೂಡ ಅವರಿಗೆ ನನ್ನ ಪರವಾಗಿ ಸಂತಾಪ. ಅದೇ ರೀತಿ ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಇತ್ತು. ರಸಗಂಗೆ, 50ರ ನೆರಳು, ಹೊಸಗನ್ನಡ ಕಾವ್ಯ, ಈ ಥರದ ಹಲವಾರು ಕಾವ್ಯಗಳನ್ನು ಸಾಹಿತ್ಯ ರಂಗದಲ್ಲಿ ರಚನೆ ಮಾಡಿದ್ದಾರೆ. ಮುಂಬೈನ ಅಖಿಲ ಭಾರತ ಶರಣ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗೆ ಭಾಜಕರಾಗಿದ್ದಾರೆ. ಅವರು 7/5/25 ನಿಧನ ಹೊಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಸಂತಾಪ. ಇನ್ನು ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು, ಇವರು ಕೂಡ ಒಬ್ಬ ಸಾಹಿತಿಯಾಗಿ ನಮ್ಮ ಕ್ಷೇತ್ರದಲ್ಲಿದ್ದರು. ನಾನು ಹೋಗಿದ್ದೆ, ಅವರ ತೀರ್ಕೊಂಡಾಗ ದರ್ಶನ ಮಾಡೋಕ್ಕೆ ಹೋಗಿದ್ದೆ. ಒಳ್ಳೆಯ ಸಾಹಿತಿಗಳವರು. ಹಲವಾರು ಚಲನಚಿತ್ರರಂಗಕ್ಕೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. ಭಾಳಷ್ಟು ಹಾಡುಗಳು ಭಾಳ ಫೇಮಸ್ ಆಗಿ ಇವತ್ತಿಗೂ ನಡೆಯುತ್ತೆ. ಮೊನ್ನೆನೂ ಕೂಡ ನಮ್ಮ ಆಫೀಸಲ್ಲಿ, ನಮ್ಮ ವಿಧಾನಸಭಾ ಆಫೀಸಲ್ಲಿ ಇವರಿಗೆ ಒಂದು ಸಂತಾಪ ಸಭೆಯನ್ನು ಕೂಡ ಮಾಡಿ ಅವತ್ತು ಭಾಳಷ್ಟು ಕಲಾವಿದರನ್ನು ಕರೆದು ಇವರು ರಚನೆ ಮಾಡಿದಂಥ ಹಾಡುಗಳನ್ನು ಸುಮಾರು 2 ಗಂಟೆಗಳ ಹಾಡಿದ್ದಾರೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಅವರು ಕೂಡ ಇವತ್ತು ನಿಧನ ಆಗಿದ್ದಾರೆ. 30ನೇ ತಾರೀಕು ನಾನು ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ. ಬಿ ಸರೋಜಾದೇವಿಯವರ ಹೆಸರ ಚಲನಚಿತ್ರರಂಗದಲ್ಲಿ ಕೇಳಿದವರೇ ಇಲ್ಲ ಅಂತ ಅನಿಸ್ತೈತೆ. ಅದು ಎಲ್ಲಿ ಮಂಡ್ಯ ಚನ್ನಪಟ್ಟಣ ಅಂತ ಏರಿಯಾದಲ್ಲಿ ಹುಟ್ಟಿ 17ನೇ ವರ್ಷಕ್ಕೆ ಚಲನಚಿತ್ರರಂಗಕ್ಕೆ ಬಂದವರು. ಕಿತ್ತೂರು ಚೆನ್ನಮ್ಮ, ಈ ಥರದ ಹಲವಾರು ಚಲನಚಿತ್ರ ಆಗ ನಮಗೆಲ್ಲ ಗೊತ್ತಿರೋ ರೀತಿ ಈ ಸಿನಿಮಾಗಳಲ್ಲಿ ಮಲ್ಲಮ್ಮನ ಪವಾಡ ಎಲ್ಲ ಸಿನಿಮಾಗಳಲ್ಲಿ ಈ ಹೀರೋಯಿಸಮ್ ಜಾಸ್ತಿ ಇತ್ತು. ತೆಲುಗು ಚಿತ್ರಗಳಲ್ಲಿ ಒಬ್ಬ ಹೀರೋ ಜೊತೆ ನೀವು ಆ್ಯಕ್ಟ್ ಮಾಡಿದ್ರೆ ಇನ್ನೊಬ್ಬ ಹೀರೋ ಸೇರಿಸ್ತಾನೆ ಇಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಆ ತೆಲುಗು ಚಿತ್ರರಂಗದ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದಾರೆ. ಹಿಂದಿ ದಿಲೀಪ್ ಕುಮಾರ್ ಜೊತೆ, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್, ಈ ಥರದ ಮೇರು ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಕನ್ನಡದ ರಾಜ್ಕುಮಾರ್ ಜೊತೆ, ಕಲ್ಯಾಣ್ ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಭೂಷಣ, MGR ಪ್ರಶಸ್ತಿ, 4 ಭಾಷೆಗಳ ಒಂದು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಮಲ್ಲೇಶ್ವರ, ನಮ್ಮ ಅಶ್ವತ್ಥನಾರಾಯಣ ಅವರ ಏರಿಯಾದಲ್ಲೇ ವಾಸ ಮಾಡ್ತಾರೆ. ಅವರು 11ನೇ ಮೇನ್ ರಸ್ತೆ ಮಲ್ಲೇಶ್ವರದಲ್ಲಿ ಅವರ ಮನೆ. 11th ಕ್ರಾಸ್ 11th ಮೈನು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. ಸರ್ಕಾರ ಮುಖ್ಯಮಂತ್ರಿಗಳು ಹೋಗಿದ್ರು ದರ್ಶನ ಮಾಡೋವಂಥದ್ದಕ್ಕೆ. ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತಾಯಿದ್ದೀನಿ, ಆ ರಸ್ತೆಗೆ ಸರೋಜಾ ದೇವಿಯವರ ರಸ್ತೆ ಅಂತ ನಾಮಕರಣ ಮಾಡಿ, ಅದೇ ರೀತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟರೆ ಸರ್ಕಾರಕ್ಕೂ ಗೌರವ ಬರ್ತತೆ, ಅವರ ನೆನಪು ಉಳಿಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಪೋಪ್ ಫ್ರಾನ್ಸಿಸ್ ಅವರು ಕೂಡ ಧರ್ಮ ಆಧಾರಿತವಾದಂಥ ಕೆಲಸವನ್ನು ವಿಶೇಷವಾಗಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ 266ನೇ ಪೋಪ್ ಆಗಿ ಆಯ್ಕೆಯಾಗಿ ಕ್ಯಾಥೋಲಿಕ್ ಕ್ರೈಸ್ತದ ಪರಮೋಚ್ಚ ಧರ್ಮಗುರುರಾಗಿದ್ದಾರೆ. ಅವರು ಕೂಡ ವಿಶ್ವದ ಹಲವಾರು ನಾಯಕರ ಜೊತೆ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಸಂತಾಪವನ್ನು ಮಾಡ್ತಾಯಿದ್ದೀನಿ. ಪ್ರಮುಖವಾಗಿ ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಮೃತರಾದಂಥ ಕರ್ನಾಟಕದ ಮಂಜುನಾಥ್ ರಾವ್, ಭರತ್ ಭೂಷಣ್, ಒಟ್ಟು 28 ಜನ ಈ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ಯಾವತ್ತೂ ಕೂಡ ಎದುರುಗಡೆ ಹೋರಾಟ ಮಾಡಲ್ಲ, ಎದುರುಗಡೆ ಬಂದು ಮಾಡುವಂಥ ಧೈರ್ಯ ಇಲ್ಲ. ಅವರು ಒಂಥರ ಹೇಡಿಗಳು. ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ
ಸೇಡನ್ನು ತೀರಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಭಾರತ ಸರ್ಕಾರವೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಟ್ಟಿದೆ. ಈ ಥರದ ಒಂದು ಉಗ್ರರ ದಾಳಿಯಲ್ಲಿ ಮೃತಪಟ್ಟಂಥ ಎಲ್ಲ ಪ್ರವಾಸಿಗರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದೇ ರೀತಿ RCB ವಿಜಯೋತ್ಸವದ ದುರಂತದಲ್ಲಿ ನಮ್ಮ ಜನನೇ ವಿದ್ಯಾರ್ಥಿಗಳು ವಿಶೇಷವಾಗಿ ಭವಿಷ್ಯ ಕಾಣುವಂಥವರು, ಮುಂದೆ ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯ ಆಗಬೇಕು ಅಂತ ಕಾಯ್ದಾದಂಥ 11 ಜನ ಈ ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು. ಭಾಳ ಅತ್ಯಂತ ಒಂದು ಕಣ್ಣೀರುವಂಥ ಘಟನೆ ಕೂಡ ನಡೆದಿದೆ ಆ ಸಂದರ್ಭದಲ್ಲಿ. ಅದನ್ನು ಕೂಡ ನಾನು ಭಾಳ ವಿಷಾದದಿಂದ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಅವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಏರ್ ಇಂಡಿಯಾ ದುರಂತ ಈಗಾಗಲೇ ಎಲ್ಲರೂ ಗೊತ್ತಿರೋ ರೀತಿ ಸುಮಾರು 241 ಮಂದಿ ದುರಂತದಲ್ಲಿ ಸಜೀವ ದಹನರಾಗಿದ್ದಾರೆ. ಗುಜರಾತಲ್ಲಾದಂಥ ಘಟನೆ ಇದನ್ನು ಕೂಡ ನಮ್ಮ ಕಣ್ತರಿಸುವಂಥದ್ದು. ವಿಮಾನ ರಂಗದಲ್ಲಿ ಎಚ್ಚರಿಕೆಯನ್ನು ಹೇಗೆ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ತಾಯಿದೆ. ಅವರ ಸತ್ತಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಪ್ರಯಾಣಿಕರು ಅವ್ರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತಾಯಿದ್ದೀನಿ. ಒಟ್ಟಾರೆ ಕಳೆದ ಸದನದಿಂದ ಈ ಸದನದವರೆಗೆ ನಮ್ಮನ್ನು ಅಗಲಿದಂಥ ಎಲ್ಲ ಗಣ್ಯರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಈ ಸಂತಾಪ ಸೂಚಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀನಿ.